ನಮಸ್ತೆ. ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಆಹಾರದ್ದು ಯಾವ ಟೈಮಿಗೆ ತಗೊಳ್ಬೇಕು ಅಂತ ನಾವು ತಿಳ್ಕೊಂಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಆಹಾರ ಪ್ರಮಾಣ ಮತ್ತು ಗುಣಮಟ್ಟ, ಫುಡ್ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಬಗ್ಗೆ ತಿಳ್ಕೊಳ್ಳೋಣ. ಫುಡ್ ಕ್ವಾಂಟಿಟಿ ಫಸ್ಟ್ ಪಾಯಿಂಟ್. ಸೊ ನಾವು ಎಷ್ಟು ತಿನ್ನಬೇಕು, ಹೊಟ್ಟೆ ತುಂಬ ತಿನ್ನಬೇಕು, ಎಷ್ಟು ಪ್ರಮಾಣ ಅದು ತಿನ್ನಬೇಕು ಅಂತ. ಸೊ ನಮ್ಮ ಹೊಟ್ಟೆ ಭಾಗನ ನಾವು 3 ಭಾಗ ಆಗಿ ಡಿವೈಡ್ ಮಾಡ್ಕೋಬೇಕು. ಒಂದು ಭಾಗ ಬರೀ ಘನ ಪದಾರ್ಥಗಳು, ಸಾಲಿಡ್ ಫುಡ್. ಇನ್ನೊಂದು ಭಾಗ ದ್ರವ ಪದಾರ್ಥಗಳು, ಲಿಕ್ವಿಡ್ ಫುಡ್. ಇನ್ನೊಂದು ಭಾಗ ವಾತ ಪಿತ್ತ ಕಫ ತ್ರಿದೋಷಗಳು ಆ ದೇಹದಲ್ಲಿ ಇರುತ್ತೆ, ಅದಕ್ಕೆ ಸಂಚಾರಕ್ಕೆ ಬಿಟ್ಕೋಬೇಕು ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಸೊ ಈ ಥರ ಫಾಲೋ ಮಾಡಿದ್ವಿ ಅಂತಂದರೆ ನಾವು ಆಲ್ಮೋಸ್ಟ್ ಎಲ್ಲ ಜೀರ್ಣ ರಿಲೇಟೆಡ್ ಎಲ್ಲ ರೋಗಗಳು ತಡೆ ಹಿಡಿಬೋದು. ನೆಕ್ಸ್ಟ್ ಪಾಯಿಂಟ್ ಬರೋದು ನಮ್ಮದು ಕ್ವಾಲಿಟಿ ಆಫ್ ಫುಡ್. ಸೊ 2 ಟೈಪ್ಸ್ ಆಫ್ ಬರುತ್ತೆ. ಏನಪ್ಪ ಅಂತಂದರೆ ಗುರು ಆಹಾರ ಮತ್ತು ಲಘು ಆಹಾರ. ಗುರು ಆಹಾರ ಅಂತಂದರೆ ಯಾವುದು ಡೈಜೆಷನ್ಗೆ ಟೈಮ್ ಜಾಸ್ತಿ ತಗೊಳುತ್ತೆ, ಅದನ್ನು ನಾವು ಎಷ್ಟು ತಿನ್ನಬೇಕು. ಸೊ ಅದರಲ್ಲಿ ಬರುವಂಥದ್ದು ಮುಕ್ಕಾಲು ಭಾಗ ತಿನ್ನಬೇಕು ಅಥವಾ ಅರ್ಧ ಭಾಗ ತಿನ್ನಬೇಕು. ತ್ರಿಭಾಗ ಸೌಹಿತ್ಯಂ ಅರ್ಧ ಭಾಗ ಸೌಹಿತ್ಯಂ ಅಂತ ಹೇಳ್ತಾರೆ ಆಯುರ್ವೇದ. ಅದರಲ್ಲಿ ಯಾವುದೆಲ್ಲ ಎಕ್ಸಾಂಪಲ್ಸ್ ಇದೆ? ಒಂದು ಉದ್ದಿನ ಪದಾರ್ಥಗಳು, ಹಿಟ್ಟಿನ ಪದಾರ್ಥಗಳು, ನಾನ್ ವೆಜ್ ಇರ್ಬೋದು, ಹಾಲಿನ ಪದಾರ್ಥಗಳು ಅಥವಾ ಕಬ್ಬಿನ ಹಾಲು. ಸೊ ಇವೆಲ್ಲ ಒಂದು ಆನ್ ಅನ್ ಆವ್ರೇಜ್ ತೊಗೊಂಡ್ವಿ ಅಂತಂದರೆ ಇದು ಮುಕ್ಕಾಲಿಂದ ಅರ್ಧ ಅಷ್ಟು ತಿನ್ನಬೇಕು. ಇವೆಲ್ಲ ಡೈಜೆಷನ್ಗೆ ಹೆವಿ ಅಂತ ನಮ್ಮ ಶಾಸ್ತ್ರದಲ್ಲಿ ಆಯುರ್ವೇದದಲ್ಲಿ ಹೇಳ್ತೀವಿ. ಲಘು ಆಹಾರ ಅಂತಂದ್ರೇನು? ಯಾವುದು ಜೀರ್ಣ ಪ್ರಕ್ರಿಯೆಗೆ ವ್ಯತ್ಯಾಸ ಮಾಡಲ್ಲ. ಸೊ ಜೀರ್ಣ ಬೇಗ ಆಗಿಬಿಡುತ್ತೆ. ಅದರಲ್ಲಿ 2 ಮೇನ್ ಹೇಳ್ತೀವಿ. ಏನಪ್ಪ ಅಂದರೆ ಒಂದು ರೈಸ್ ಐಟಮ್ಸು, ಅಕ್ಕಿ, ಇನ್ನೊಂದು ಹೆಸರು ಕಾಳು. ಇದನ್ನು ನಾವು ಎಷ್ಟು ವ್ಯತ್ಯಾಸ ಆಗುತ್ತೆ ಅಂತಂತಂದರೆ ಒಂದು ಮುಕ್ಕಾಲು ವಾಸಿ ತಿಂದರೂ ಕೂಡ ಪರವಾಗಿಲ್ಲ, ಬೇಗ ಜೀರ್ಣ ಆಗುತ್ತೆ. ಹೆಸರು ಕಾಳಿನ ಗಂಜಿ ಫುಲ್ ನಾವು ತೊಗೊಂಡು ಹೊಟ್ಟೆ ತುಂಬ ತಿಂದರೂ ಕೂಡ ವಿತಿನ್ 2 to 3 hours ಡೈಜೆಷನ್ ಆಗಿಬಿಡುತ್ತೆ. ಸೊ ಇನ್ನು ಸಮ್ಮರಿ ಏನು ಹೇಳ್ತೀವಿ ಅಂತಂತಂದರೆ ನಾವು ಕ್ವಾಂಟಿಟಿ ತೊಗೊಂಡ್ವಿ ಅಂತಂದರೆ ಮುಕ್ಕಾಲು ವಾಸಿ ತಿನ್ನಬೇಕು, ಕಾಲು ಭಾಗ ವಾತಪಿತ್ತ ಕಫಕ್ಕೆ ಸಂಚಾರಕ್ಕೆ ಜಾಗ ಕೊಡಬೇಕು. ಜೊತೆಗೆ ನಾವೇನು ತಿಂತಾ ಇದ್ದೀವಿ ಅದು ಗುರು ಆಹಾರನ ಲಘು ಆಹಾರನ ಅದನ್ನು ತಲೆಲಿಟ್ಕೊಂಡ್ಬಿಟ್ಟು ಮುಕ್ಕಾಲು ಭಾಗ ಇದಂದರೆ ಅರ್ಧ ಭಾಗ ತಿನ್ನಬೇಕು. ಸೊ ಲಘು ಆಹಾರ ಇತ್ತಂತಂದರೆ ಮುಕ್ಕಾಲು ವಾಸಿ ತಿನ್ನಬೇಕು, ಗುರು ಇತ್ತಂದರೆ ಅರ್ಧ ತಿನ್ನಬೇಕು. ಇದನ್ನು ಕಾನ್ಸೆಪ್ಟ್ ಇಟ್ಕೊಂಡ್ವಿ ಅಂತಂದರೆ 90% ಅಷ್ಟು ಜೀರ್ಣ ಪ್ರಕ್ರಿಯೆ ಆಗುವಂಥ ವ್ಯತ್ಯಾಸ ಅಂದರೆ ಗ್ಯಾಸ್ಟ್ರಿಕ್ ಇರ್ಬೋದು, ಮೋಷನ್ ಇರ್ಬೋದು, ನಿದ್ದೆ ವ್ಯತ್ಯಾಸ ಇರ್ಬೋದು, ಡೈಲಿ ಲೈಫಲ್ಲಿ ಏನು ನಾವು ನೋಡ್ತಾ ಇದ್ದೀವಿ ಅದರದ್ದೆಲ್ಲ ನಾವು ತಡೆ ಹಿಡಿಬೋದು. ಥ್ಯಾಂಕ್ ಯು.